ಬ್ಯಾಂಗ್ಳೂರ್ ಲೈಫ್ ಸೀರೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮ್ಯಾಂಗ್ಳೂರಲ್ಲಿ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅವರು ಶಿಫ್ಟ್ ಆಗಿದ್ರು ಆ್ಯಂಡ್ ನಾವು ತುಂಬ ಇಯರ್ಸ್ ಆಗಿತ್ತು ಮೀಟ್ ಮಾಡಿದೆ. ಸೊ ಮೀಟ್ ಮಾಡಬೇಕಿತ್ತು, ಹೋಗಿದ್ದೆ. ಹೋಗ್ಬಿಟ್ಟು ಆ ಒಂದು ದಿನನ ನಾನು ನನ್ನ ಫ್ರೆಂಡ್ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದೆ. ಶಿ ಇಸ್ ಸೋ ಕ್ರೇಜಿ. ಆಮೇಲೆ ನಾವು ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದು ಬೀಚಿಗೆ ಹೋದ್ಮೇಲೆ ಅಲ್ಲಿ ವಿಡಿಯೋ ಶೂಟ್ ಮಾಡಿಕೊಂಡು ಬಂದ್ವಿ. ನಾನು ಮ್ಯಾಂಗ್ಳೂರಲ್ಲಿ ಒಬ್ಬಳೇ ಇದ್ದ ಕಾರಣ ನಾನು ಬೀಚಿಗೆ ಹೋಗಕ್ಕಾಗ್ತಿರ್ಲಿಲ್ಲ. ಸೊ ಇವಾಗ ನನ್ನ ಫ್ರೆಂಡ್ ಜೊತೆ ಹೋಗ್ಬಿಟ್ಟು ಒಂದು ಕ್ವಾಲಿಟಿ ಡೇನ ಸ್ಪೆಂಡ್ ಮಾಡಿದ್ವಿ ಇಬ್ರು ಸೇರ್ಕೊಂಡು. ಗಾಯ್ಸ್, ನಾನಿವಾಗ ಬ್ಯಾಂಗ್ಳೂರಲ್ಲಿ ಇದ್ದೀನಿ ಅಂತ ಹೇಳಿದೆ, ಬಟ್ ಮಂಗಳೂರಿಗೆ ಯಾಕೆ ಹೋಗಿದ್ದೆ ಅಂತ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ಯಾಕೆ ಹೋಗಿದ್ದೆ ಅಂತ ಹೇಳಿದರೆ, ನಾನು ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಇಸ್ಕೊಬರಕ್ಕೆ ಹೋಗಿದ್ದೆ. ಕಾರಣಾಂತರಗಳಿಂದ ಅದು ಕೂಡ ಫೇಲ್ಯೂರ್ ಆಯಿತು. ಆ ಕೆಲಸ ಆಗಲಿಲ್ಲ. ಬಿಡು, ಏನೋ ಆಯಿತು ಅಂದ್ಕೊಂಡು ನಾನು ರಿಟರ್ನ್ ಬಂದೆ. ಡೇ ಕಳ್ದಂಗೆ ನನಗೆ ಅರ್ಥ ಆಗ್ತಿರೋದು ಒಂದೇ, ನಮ್ಮ ಪೇಷನ್ಸಿಗೆ ಬೆಲೆನೇ ಸಿಗ್ತಾ ಇಲ್ಲ ಅಂತ ಹೇಳಿ. ಒಂದೇನು ಮಾಡಬೇಕು ಅಂದರೆ, ಪೇಷನ್ಸ್ ಎಲ್ಲರಿಗೂ ಇರುತ್ತೆ, ಬಟ್ ಓವರಾಗಿ ಪೇಷನ್ಸಿಂದ ವೆಯ್ಟ್ ಮಾಡೋದು ತುಂಬ ಕಷ್ಟ. ಬಿಕಾಸ್ ಅದು ಲಾಸ್ಟಿಗೆ ಪೇಷನ್ಸ್ನ ಲೂಸ್ ಮಾಡಿಬಿಡತ್ತೆ. ಐ ಆಮ್ ಸ್ಟಿಲ್ ಹೋಪಿಂಗ್ ಎವ್ರಿ ಡೇ ನನ್ನ ಲೈಫ್ ಮುಂದೊಂದಿನ ಚೆನ್ನಾಗಾಗುತ್ತೆ ಅಂತ. ಒಂದು ಕನಸು ಮುರಿದು ಚೂರಾದ ಮೇಲೂ ಇನ್ನೊಂದು ಕನಸು ಕಾಣುವ ಧೈರ್ಯವೇ ಬದುಕು. ನಾವು ಅಂದ್ಕೊಂಡಿರೋದು ಆಗುತ್ತೋ ಬಿಡುತ್ತೋ ಸೆಕೆಂಡರಿ, ಬಟ್ ನಾವು ಅದಕ್ಕೆ ಎಫರ್ಟ್ಸ್ ಅಂತೂ ಹಾಕ್ಲೇಬೇಕು ಲೈಫಲ್ಲಿ. ಒಂದು ಏನೋ ಹಾಳಾಗಿದೆ ಅಂತ ಹೇಳಿ ಇನ್ನೊಂದನ್ನು ಬಿಡೋಕ್ಕಾಗಲ್ಲ. ಯಾಕೆ ಅಂದರೆ ಇವತ್ತಿನ ದಿನಕ್ಕೋಸ್ಕರ ನಾಳೆ ದಿನಗಳನ್ನು ಕಳ್ಕೊಬಾರ್ದು. ಫೈನಲಿ ಐ ಆಮ್ ಅನುಷಾ ಗೋವಿಂದ್. ಈ ವರ್ಡ್ ತುಂಬ ಪೀಸ್ಫುಲ್. ಯಾರೊಬ್ಬರ ಸಪೋರ್ಟ್ ಇಲ್ಲದೆ ನಾವು ಬೆಳೆ ನಿಂತಾಗ ಆಗೋ ಖುಷಿನೇ ಬೇರೆ. ಯಾಕಂತ ಹೇಳಿದರೆ, ನಿಮಗೆ ಸಪೋರ್ಟ್ ಮಾಡೋರಿಗಿಂತ ನಿಮ್ಮನ್ನು ತುಳಿಯೋರೇ ಜಾಸ್ತಿ. ಒಂದೊಂದು ಸಾರಿ ನಾವು ಹೇಗಿರಬೇಕು ಅಂತ ಹೇಳಿದರೆ, ಸಮುದ್ರದಲ್ಲಿ ಸಿಗೋ ಮುತ್ತು ಥರ ಇರಬೇಕು, ಸಮುದ್ರದಲ್ಲಿ ಸಿಗೋ ಮರಳು ಥರ ಅಲ್ಲ. ನಿಜ ಅಲ್ವಾ? ಮರಳು ಯಾವತ್ತಿದ್ರೂ ಖಾಲಿನೇ ಆಗಲ್ಲ, ನೀರು ಕೂಡ ಯಾವತ್ತೂ ಖಾಲಿನೇ ಆಗಲ್ಲ. ಗಾಯ್ಸ್, ನಿಮ್ಮ ಥಾಟ್ಸ್ ಆಫ್ ಅನ್ನೋ ನೆಕ್ಸ್ಟ್ ಲವ ಸಿಗ್ತಾರೆ. ಅಲ್ಲಿವರೆಗೂ ನನ್ನ ಮುದ್ದಾದ ಮಾತುಗಳಿಗೋಸ್ಕರ ಕಾಯ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.